ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟವ ಈಗ ಅಂಧರಾಗಿದ್ದಾನೆ. ಕೊನೆಗೂ ಸಿಕ್ಕಿಬಿದ್ದ ಮೊಬೈಲ್ ಕೊಟ್ಟ ಆ ಆಸಾಮಿ. ಹಾಗಾದ್ರೆ ಆ ಆಸಾಮಿ ಯಾರು? ಬಾಣಸವಾಡಿಯ ನವೀನ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪ್ರಜ್ವಲ್ ರೇವಣ್ಣಗೆ ಅಕ್ರಮವಾಗಿ ಮೊಬೈಲ್ ಕೊಟ್ಟಿದ್ದವ ಈಗ ಅರೆಸ್ಟ್ ಆಗಿದ್ದಾನೆ. ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ ಮೊಬೈಲ್ ಕೊಟ್ಟ ಆ ಆಸಾಮಿ. ಬಾಣಸವಾಡಿಯ ನವೀನ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆರೋಪಿ ನವೀನ್ ಕಾಕಿಗೆ ಸಿಕ್ಕಿ ಬಿದ್ದಿದ್ದು ಬಲು ರೋಚಕವಾಗಿದೆ. ಈಗ ತೀವ್ರ ವಿಚಾರಣೆ ನಡೆಸುತ್ತಿರುವಂತಹ ಪೊಲೀಸರು ಒಂದು ಕಡೆ ಕಾಕಿಗೆ ಸಿಕ್ಕಿ ಬಿದ್ದವನ ಹಿಂದಿದೆಯಾ ದೊಡ್ಡ ಗ್ಯಾಂಗ್ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಯಾರೀ ನವೀನ? ಯಾಕೆ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ತಂದು ಕೊಟ್ನು ಅನ್ನೋದು ಪೊಲೀಸರ ವಿಚಾರಣೆ ಇದೀಗ. ವಿಚಾರಣೆ ವೇಳೆ ಅಚ್ಚರಿಯ ಮಾಹಿತಿ ಈಗ ಹೊರಬಂದಿದೆ. ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟವ ಅರೆಸ್ಟ್ ಆಗಿದ್ದಾನೀಗ. ಕೊನೆಗೂ ಪೊಲೀಸರ ಆಸಾಮಿಯಾಗಿದ್ದಾನೆ. ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ನವೀನ್. ಬಾಣಸವಾಡಿಯ ನವೀನ್ ಎಂಬಾತ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟಿದ್ದು. ಆರೋಪಿ ನವೀನ್ ಈಗ ಕಾಕಿಗೆ ಸಿಕ್ಕಿ ಬಿದ್ದಿದ್ದು ಬಲು ರೋಚಕವಾಗಿದೆ. ಯಾರೀ ನವೀನ್ ಎಂಬ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ವಿಚಾರಣೆ ವೇಳೆ ಅಚ್ಚರಿಯ ಮಾಹಿತಿ ಹೊರಬಿದ್ದಿದೆ. ಈಗ ಕಾಕಿಗೆ ಸಿಕ್ಕಿಬಿದ್ದವನ ಹಿಂದಿದೆಯಾ ಹಾಗಾದರೆ ದೊಡ್ಡ ಗ್ಯಾಂಗ್ ಅನ್ನೋದು ಪೊಲೀಸರ ಸಂದೇಹವಾಗಿದೆ. ಈಗ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ನವೀನನ್ನ ಸಖತ್ ಡ್ರಿಲ್ ತೆಗೆದುಕೊಳ್ತಿದ್ದಾರೆ. ಮೊಬೈಲ್ ಯಾಕೆ ತಂದು ಕೊಟ್ಟೆ, ನಿನಗೂ ಪ್ರಜ್ವಲ್ ರೇವಣ್ಣಗೂ ಏನು ಸಂಬಂಧ, ಏನು ನಡೆಸಿದಿರಿ ಇಬ್ರು ಅನ್ನೋದ್ರ ಬಗ್ಗೆ ಈಗ ಸಖತ್ ಡ್ರಿಲ್ ತೆಗೆದುಕೊಂಡಿದ್ದಾರೆ ಪೊಲೀಸರು ನವೀನನಿಗೆ. ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ ಮೊಬೈಲ್ ಕೊಟ್ಟ ಆಸಾಮಿ. ಈಗ ಹಿಂದೆ ಜೈಲು ಸೇರಿದ್ದ ನವೀನ್ಗೆ ಪ್ರತಾಪ್ ಪರಿಚಯವಾಗಿದ್ದ. ಬಳಿಕ ಪರಪ್ಪನ ಜೈಲಿನಿಂದ ನವೀನ್ ಹೊರಬಂದಿದ್ದ. ಪ್ರತಾಪ್ ರಾಯ್ಗೆ ಅಕ್ರಮವಾಗಿ ಮೊಬೈಲ್ ತಲುಪಿಸಿದ್ದ ಈತ. ಇಬ್ಬರ ನಡುವೆ ದೊಡ್ಡ ಮಟ್ಟದ ಹಣದ ವ್ಯವಹಾರ ಇದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಪ್ರಜ್ವಲ್ಗೂ ಮೊಬೈಲ್ ತಲುಪಿಸಿದ್ದಾನೆಂದು ಮಾಹಿತಿ ತಿಳಿದು ಬರ್ತಾ ಇದೆ. ಈತ ಕೇವಲ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಹಿಂದೆಯೂ ಕೂಡ ಪ್ರತಾಪ್ ಎಂಬಾತನಿಗೆ ಪರಿಚಯವಾಗಿ ಅವನಿಗೆ ಮೊಬೈಲ್ ಕೊಟ್ಟಿದ್ದ ಅಂತೆ. ತದನಂತರದಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೂ ಮೊಬೈಲ್ ಕೊಟ್ಟಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರಿಂದ ತೀವ್ರಗೊಂಡಿರುವಂಥ ನವೀನ್ ವಿಚಾರಣೆ. ಈಗ ವಿಚಾರಣೆ ವೇಳೆ ಒಂದೊಂದಾಗಿ ಬಾಯಿ ಬಿಡ್ತಿದ್ದಾನೆ ನವೀನ್. ಇನ್ನು ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು ಹಾಗಾದ್ರೆ? ಮೊಬೈಲ್ನಲ್ಲಿ ಮಾತನಾಡಿರುವ ವಿಡಿಯೋ ಹಳೇದು, ಈಗ ಮಾತನಾಡಿರೋದಲ್ಲ ನಾನು. 2024 ಸೆಪ್ಟೆಂಬರ್ 24ರಂದು ನನಗೆ ರೌಡಿ ಭರತ್ ಎಂಬಾತ ಪರಿಚಯವಾಗಿದ್ದ. ನಿನ್ನ ಜೊತೆ JDSನವರು ಮಾತನಾಡಬೇಕಂತೆ ಅಂತ ಹೇಳಿದ್ರು. ಆಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದೆ ಎನ್ನುತ್ತಿರುವಂಥ ಪ್ರಜ್ವಲ್ ರೇವಣ್ಣ. ಈಗ ಈ ಕುರಿತು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಮೊಬೈಲ್ ಭರತ್ ಕೊಟ್ಟಿದ್ದು ಎನ್ನುತ್ತಿರೋ ಪ್ರಜ್ವಲ್ ರೇವಣ್ಣ 2024ಕ್ಕೆ ಆತನ ಪರಿಚಯವಾಗಿತ್ತು. ಅದಾದ ನಂತರದಲ್ಲಿ JDSನವರ ಜೊತೆ ಮಾತುಕತೆ ಆಗಬೇಕಾಗಿತ್ತು. ಹೀಗಾಗಿ ಹಳೆಯ ಒಂದು ಆಡಿಯೋ ಅದು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಜೊತೆ JDSನವರು ಮಾತನಾಡಬೇಕು ಅಂತ ಹೇಳಿದ್ರಂತೆ ಪ್ರಜ್ವಲ್ ರೇವಣ್ಣ ಅವರು. ಆಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದೆ ಎನ್ನುತ್ತಿರುವಂಥ ಪ್ರಜ್ವಲ್ ರೇವಣ್ಣ. ಈಗ ಬಳಿಕ ಪರಪ್ಪನ ಜೈಲಿನಿಂದ ಹೊರಬಂದಿದ್ದಂಥ ನವೀನ್ ಪ್ರತಾಪ್ ರಾಯ್ಗೆ ಅಕ್ರಮವಾಗಿ ಮೊಬೈಲ್ ತಲುಪಿಸಿದ್ದ ಅಂತೆ. ಇಬ್ಬರ ನಡುವೆ ದೊಡ್ಡ ಮಟ್ಟದ ಹಣದ ವ್ಯವಹಾರ ಆಗಿರೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೊನೆಗೂ ಈಗ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಟ್ಟವ ಅಂಧರಾಗಿದ್ದಾನೆ.